ವಿಚಾರ ಮಾಡಕ್ ಚಾಲು ಮಾಡಿದವ, ಈ ಸಾಂಗ್ ನಾನೇ ಯಾಕೆ ಮಾಡಬಾರ್ದು, ಸಚಿನ್ ಅಣ್ಣ ಬರ್ಕೊಟ್ಟಿದ್ ಸಾಂಗ್ ನಾನೇ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾ ಕಾಂಟ್ಯಾಕ್ಟ್ ಮಾಡಿದಂದ್ರೆ ಯಾರಿಗಂದ್ರ ಸಚಿನ್ ಅಣ್ಣ ಕೇಳಿ ನಾ ಭಯ ಮತ್ ನನಗ್ ಕೊಟ್ಬಿಡೋದ್ ಲಿರಿಕ್ಸ್ ನಾನ ಮಾಡ್ಬೋದಲ್ಲ, ಆಯ್ತು ತಗೊಂಡ್ಬಿಡೋದು. ಅಲ್ಲಿ ತಗೊಂಡ್ ಲಿರಿಕ್ಸ್ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದಂದ್ರ ಸಂಪತ್ ಕುಮಾರ್ ದೇಸಾಯಿ, ನಮ್ಮ ಕನ್ನಡ ಪರ ಹೋರಾಟಗಾರ, ಅವಾಗಿಂದ ಪರಿಚಯ ನನಗ ಅವ್ರು. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತ ಅಣ್ಣಾರ ಹಿಂಗ, ಆಕ್ಚುಲಿ ಅವ್ರು ನನಗಿಂತ ಸಣ್ಣವ್ರು, ಬಟ್ ನಾ ಅಣ್ಣ ಅಂತಿದ್ದವ್ರಿ. ಮತ್ತ ಅಣ್ಣಾರ ಹಿಂಗ ಸಾಂಗ್ ಮತ್ತು ಒಂದ್ ಹಾಡ್ ಮಾಡೋದೈತ್ರಿ ರಾಜ್ಯೋತ್ಸವ ಮೇಲೆ, ಈ ತರ ಬರ್ದನ್ ಲಿರಿಕ್ಸ್, ಈ ಬೈ ಚಲೋ ಐತ್ರಿ ಅಣ್ಣ ಲಿರಿಕ್ಸ್ ಮಾಡೋಣ್ರಿ ಅಂತ ಹೇಳ್ಬಿಟ್ಟ ಅವ್ರ ನನಗ್ ಪರಿಚಯ ಮಾಡಿ ಕೊಟ್ಟಿದ್ದು ಪ್ರಣವ್ ಅಂತ ಹೇಳ್ಬಿಟ್ಟು ಒಬ್ಬ ಹುಡುಗ, ಇಲ್ಲೇ ಬೆಳಗಾವ್ದಾರ ಪ್ರಣವ್ ಅಂತೇಳಿ ಒಂದ್ ಸಾಂಗ್ ಮಾಡಿದ್ರು, ಅವ್ ರ್ಯಾಪ್ ಸಾಂಗ್. ಅದು ಬೆಳಗಾವಿ ಮೇಲೆ ಮಾಡಿದ್ರ, ಬಟ್ ಅದಷ್ಟ ಇದನ್ನಾಗಿರ್ಕಲ್ಲ, ರೀಚ್ ಇರಾಗಲ್ಲ. ಆಮೇಲೆ ಇದು ಪಿ ಎಸ್ ಪ್ರಣವ್ ಅವ್ರ ಕಾಂಟ್ಯಾಕ್ಟ್ ಮಾಡಿ, ಮತ್ತ ಬ್ರೋ ಹಿಂಗ ಸಾಂಗ್ ಐತಿ ಮಾಡ್ಬೇಕ್ರಿ, ಈ ಮಾಡೋಣ್ರಿ ಬ್ರೋ, ನನಗೇನ ಹೆಲ್ಪ್ ಇಲ್ಲಕರ ಎಲ್ಲಾ ಮಾಡ್ತಾನ ಅಂತ ಹೇಳ್ಬಿಟ್ಟು ಅವ್ರು ಪರಿಚಯ ಮಾಡಿಕೊಟ್ಟಿದ್ದ ಮೇಘರಾಜ್ ಎಸ್ ಎನ್, ನಮ್ಮ ಕಿತ್ತೂರ್ ಹುಡುಗ. ಅವ ಡಿಜೆ ಮಾಡ್ತಿರ್. ಮೇಘರಾಜ್ ಎಸ್ ಎನ್ ಲಾಸ್ಟ್ ಟೈಮ್ ಮ್ಯೂಸಿಕ್ ಮಾಡೋರ್ ಬೇಕಾಗಿತ್ತು. ಮ್ಯೂಸಿಕ್ ಮಾಡೋರ್ ಅಂತ ನನಗ್ ಗೊತ್ತಿಲ್ರಿ ಬೈ, ಏನೋ ಏನ ರ್ಯಾಪ್ ಅಂದ್ರೆ ಗೊತ್ತಿಲ್ಲ, ಹಿಂದ ಮುಂದ ಗಂಧ ಗಾಳಿ ಏನೋ ಗೊತ್ತಿಲ್ಲ ಅದು, ಮತ್ತೆ ಇದು ಸಾಂಗ್ ಹೆಂಗ್ ಮಾಡ್ತಾರೋ ಅದು ಏನೋ ಗೊತ್ತಿರಕಿಲ್ಲ. ಆಮೇಲೆ ಮೇಘರಾಜ್ ಎಸ್ ಎನ್ ಪರಿಚಯ ಅದ, ಅವ ಮ್ಯೂಸಿಕ್ ಮಾಡಿಕೊಟ್ಟ. ಅವ ಲಾಸ್ಟ್ ಟೈಮ್ ಕೊಡಕ ಹೇಳಿದಂಗ